ಮಕ್ಕಳಿಗಾಗಿ ರಾಮಾಯಣ ಭಾಗ 3. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ಲೈಕಾನ್ ಅನ್ನು ಒತ್ತಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿದೇಹ ದೇಶದ ರಾಜ ಜನಕ ಮಹಾರಾಜ ತನ್ನ ಮಗಳು ಜಾನಕಿಯ ಸ್ವಯಂವರಕ್ಕಾಗಿ ಮಿಥಿಲಾ ನಗರದ ತನ್ನ ಅರಮನೆಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿದ್ದ. ದೇಶ ವಿದೇಶಗಳಿಂದ ರಾಜ ಮಹಾರಾಜರು, ಅನೇಕ ರಾಜಕುಮಾರರು ಆಗಮಿಸಿದ್ದರು. ಪ್ರತಿಯೊಬ್ಬರಿಗೂ ಪರಮ ಸುಂದರಿ ಸೀತೆಯನ್ನು ವಿವಾಹವಾಗಬೇಕೆಂಬ ಹಂಬಲ. ಜನಕ ಮಹಾರಾಜ ತಾನು ಇರಿಸಿದ್ದ ಶಿವಧನುಸ್ಸನ್ನು ಎತ್ತಿ ಹಿಡಿದವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಘೋಷಿಸಿದ್ದರಿಂದ ಅನೇಕರು ಪ್ರಯತ್ನಿಸಿ ಸೋತು ಹಿಂತಿರುಗಿ ಹೋಗಿಯಾಗಿತ್ತು. ರಾವಣ ಕೂಡ ಸೋತು ಅವಮಾನದಿಂದ ಹಿಂತಿರುಗಿದ್ದ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಆದೇಶದಂತೆ ರಾಮ ಎದ್ದು ನಿಂತಿದ್ದ. ಅವನನ್ನು ಕಂಡ ಜನಕ ಮಹಾರಾಜನಿಗೆ ಎಂತೆಂಥವರಿಗೂ ಸಾಧ್ಯವಾಗದ್ದು ಇಷ್ಟು ಸಣ್ಣ ಪ್ರಾಯದ ಯುವಕನಿಗೆ ಸಾಧ್ಯವೇ ಎನಿಸಿದರೂ ಶ್ರೀರಾಮನ ಮುಖದ ತೇಜಸ್ಸನ್ನು, ಅವನ ಗೌರವಯುಕ್ತ ನಡವಳಿಕೆಯನ್ನು ಕಂಡು ನೋಡೋಣವೆಂದುಕೊಂಡು ಅವಕಾಶವಿತ್ತ. ಶ್ರೀರಾಮ ಮೊದಲಿಗೆ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದುಕೊಂಡು ಗಾಂಭೀರ್ಯದಿಂದ ನಡೆದು ಬಂದ. ಭಕ್ತಿಯಿಂದ ಶಿವಧನುಸ್ಸಿಗೆ ನಮಸ್ಕರಿಸಿ ಆತ್ಮವಿಶ್ವಾಸದಿಂದ ಧನುಸ್ಸನ್ನು ನಿರಾಯಾಸವಾಗಿ ಕ್ಷಣ ಮಾತ್ರದಲ್ಲಿ ಎತ್ತಿ ಹಿಡಿದು ಅದರ ದಾರದ ಮೇಲೆ ಕೈಯಿಟ್ಟ. ತಕ್ಷಣ ಅಲ್ಲಿ ಜೋರಾದ ಸಿಡಿಲಿನಂತಹ ಶಬ್ದವೊಂದು ಉಂಟಾಯಿತು. ಕೂಡಲೇ ಶ್ರೀರಾಮ ದಾರವನ್ನು ಹಿಡಿದೆಳೆದ. ಧನುಸ್ಸು ಪುನಃ ಜೋರಾದ ಶಬ್ದದೊಂದಿಗೆ ತುಂಡಾಗಿ ಬಿತ್ತು. ರಾಮ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರನ್ನು ಹೊರತಾಗಿ ಎಲ್ಲ ಆಕಾಂಕ್ಷಿಗಳ ಮುಖ ನಿರಾಶೆಯಿಂದ ಕಪ್ಪಿಟ್ಟಿತು. ಜನಕ ಮಹಾರಾಜನಿಗೆ ಅತ್ಯಂತ ಸಂತೋಷವಾಗಿತ್ತು. ಅವನ ಮಗಳು ಅಯೋಧ್ಯೆಯ ಹಿರಿಯ ಸೊಸೆಯಾಗುವಳಿದ್ದಾಳೆ ಎಂಬುದೇ ಅವನ ಸಂತೋಷಕ್ಕೆ ಕಾರಣವಾಗಿತ್ತು. ಅವನ ಮಗಳಿಗೆ ತಕ್ಕ ವರ ದೊರಕಿದ್ದ. ಸಂಭ್ರಮ ಸಡಗರಗಳು ಪ್ರಾರಂಭವಾದವು. ವಿಶ್ವಾಮಿತ್ರರ ಸಲಹೆಯಂತೆ ಜನಕ ಮಹಾರಾಜ ಅಯೋಧ್ಯೆಗೆ ವಿಷಯ ಮುಟ್ಟಿಸಿದ. ದಶರಥ ಮಹಾರಾಜ ಕುಟುಂಬ ಸಮೇತವಾಗಿ ಬಂದು ತನ್ನ ಮಗಳನ್ನು ಸೊಸೆಯಾಗಿ ಒಪ್ಪಿಸಿಕೊಂಡು ತನ್ನ ಆತಿಥ್ಯವನ್ನು ಸ್ವೀಕರಿಸಬೇಕಾಗಿ ವಿನಯದಿಂದ ಆಹ್ವಾನಿಸಿದ್ದ. ವಿಷಯ ಕೇಳಿದ ದಶರಥ ಮಹಾರಾಜನಿಗೆ ಅತೀವ ಸಂತೋಷವಾಯಿತು. ಮಹರ್ಷಿ ವಸಿಷ್ಠರು, ತನ್ನ ಪತ್ನಿಯರು, ಮಕ್ಕಳು, ಮಂತ್ರಿಗಳು ಹಾಗೂ ಇತರ ದೊಡ್ಡ ಪರಿವಾರದೊಂದಿಗೆ ಮಿಥಿಲೆಗೆ ಆಗಮಿಸಿದ. ಶ್ರೀರಾಮ ಸೀತೆಯನ್ನು, ಲಕ್ಷ್ಮಣ ಊರ್ಮಿಳೆಯನ್ನು, ಭರತ ಮಾಂಡವಿಯನ್ನು, ಶತ್ರುಘ್ನ ಶ್ರುತಕೀರ್ತಿಯನ್ನು ವಿವಾಹವಾದರು. ಅವರು 4 ಸಹೋದರಿಯರು. ಸೀತೆ ಮತ್ತು ಊರ್ಮಿಳೆ ಜನಕನ ಮಕ್ಕಳು. ಮಾಂಡವಿ ಮತ್ತು ಶ್ರುತಕೀರ್ತಿ ಜನಕನ ದೂರದ ಸಂಬಂಧಿ ತಮ್ಮನ ಮಕ್ಕಳು. 4 ವಿವಾಹವು ವಿಜೃಂಭಣೆಯಿಂದ ನಡೆಯಿತು. ದಶರಥ ಮಹಾರಾಜ ಪ್ರತಿಯೊಬ್ಬರಿಗೂ ಹಸುಗಳನ್ನು ದಾನ ಮಾಡಿದ. ಜನಕ ಮಹಾರಾಜ ಬ್ರಾಹ್ಮಣರೆಲ್ಲರಿಗೂ ಧನ ಧಾನ್ಯಗಳನ್ನು ದಾನ ಮಾಡಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಉತ್ತಮ ಉಡುಗೊರೆಗಳನ್ನಿತ್ತು ಸಂತೋಷಪಡಿಸಿದ. ಭಕ್ಷ್ಯ ಭೋಜನ ಸವಿದ ಪ್ರಜೆಗಳಿಂದ 4 ದಂಪತಿಗಳು ಆಶೀರ್ವಾದ ಪಡೆದರು. ವಿವಾಹದ ಸಂಭ್ರಮವನ್ನು ಮುಗಿಸಿದ ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು. ನಂತರ ದಶರಥ ಮಹಾರಾಜ ತನ್ನ ಮಕ್ಕಳು, ಸೊಸೆಯಂದಿರು ಹಾಗೂ ಕುಟುಂಬದೊಂದಿಗೆ ಮಿಥಿಲೆಯಿಂದ ಹೊರಟ. ಅವರ ಪ್ರಯಾಣದ ದಾರಿಯಲ್ಲಿ ಒಂದು ಕಡೆ ಇದ್ದಕ್ಕಿದ್ದಂತೆ ಬಿರುಗಾಳಿಯೊಂದು ಎದ್ದಂತಾಯಿತು. ದಟ್ಟ ಧೂಳಿನಿಂದ ಆ ಪ್ರದೇಶದಲ್ಲೆಲ್ಲ ಕತ್ತಲು ಆವರಿಸಿತು. ನೋಡುತ್ತಿದ್ದಂತೆ ಒಬ್ಬ ಋಷಿ ಪ್ರತ್ಯಕ್ಷರಾದರು. ಅವರ ಮುಖ ಸಿಟ್ಟಿನಿಂದ ಕೂಡಿತ್ತು. ಅವರ ಹೆಗಲ ಮೇಲೊಂದು ದೊಡ್ಡ ಕೊಡಲಿ ಹಾಗೂ ಕೈಯಲ್ಲೊಂದು ದೊಡ್ಡ ಅತ್ಯಂತ ತೂಕದ ಬಿಲ್ಲು. ಅವರನ್ನು ನೋಡಿದರೆ ಸಾಧಾರಣ ವ್ಯಕ್ತಿಯಲ್ಲವೆಂದು ತಿಳಿಯುತ್ತಿತ್ತು. ಅದು ತಮ್ಮ ಶಕ್ತಿ ಧೈರ್ಯಗಳಿಗೆ ಹೆಸರುವಾಸಿಯಾಗಿದ್ದ ಹಾಗೂ ಸಾವಿರಾರು ಕ್ಷತ್ರಿಯರನ್ನು ಸಾಯಿಸಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ್ದ ಪರಶುರಾಮ ಋಷಿಗಳು. ಅವರು ನೇರವಾಗಿ ರಾಮನ ಎದುರು ಹೋಗಿ ವ್ಯಂಗ್ಯವಾಗಿ, ರಾಮ, ನೀನು ಶಿವಧನುಸ್ಸನ್ನು ಸುಲಭವಾಗಿ ಮುರಿದು ಬರುತ್ತಿರುವೆ ಎಂದು ಕೇಳಿದೆ. ನನ್ನಲ್ಲಿ ಇನ್ನೂ ಶಕ್ತಿಶಾಲಿ ಬಿಲ್ಲು ಒಂದಿದೆ. ನೀನಿದನ್ನು ಎತ್ತಿ ಹಿಡಿದು ಬಾಣ ಹೂಡಬಲ್ಲೆಯಾ? ನಿನಗಿದು ಸಾಧ್ಯವೇ ಇಲ್ಲ ಎಂದರು. ಅಷ್ಟರಲ್ಲಿ ಅವರನ್ನು ಕಂಡ ದಶರಥ ಓಡಿ ಬಂದು ಅವರಿಗೆ ನಮಸ್ಕರಿಸಿ, ಋಷಿವರ್ಯರೇ, ಶಾಂತರಾಗಿ, ನನ್ನ ಮಕ್ಕಳು ಯಾರಿಗೂ ತೊಂದರೆ ಮಾಡಿಲ್ಲ. ದಯವಿಟ್ಟು ರಾಮನನ್ನು ಆಶೀರ್ವದಿಸಿ ಅವನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಂಡ. ದಶರಥನ ಕೋರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಪರಶುರಾಮರು ಪುನಃ ರಾಮನ ಕಡೆ ವ್ಯಂಗ್ಯವಾಗಿ ಮಾತನಾಡತೊಡಗಿದರು. ಇದನ್ನು ಕಂಡ ಶ್ರೀರಾಮ ಮುಗುಳ್ನಕ್ಕು ಬಂದು ಪರಶುರಾಮರು ಇರಿಸಿದ್ದ ಬಿಲ್ಲನ್ನು ಸುಲಭವಾಗಿ ಎತ್ತಿ ಬಾಣವನ್ನು ಹೂಡಿದ. ನಂತರ ಹೇಳಿದ, ಸ್ವಾಮಿ, ತಾವು ಬ್ರಾಹ್ಮಣರಿದ್ದೀರಿ, ಹಾಗಾಗಿ ನಾನು ನಿಮ್ಮ ಮೇಲೆ ಉಪಯೋಗಿಸಲಾರೆ. ಈಗ ಯಾವ ಕಡೆ ಗುರಿ ಇಡಬೇಕೆಂದು ನೀವೇ ಹೇಳಿ ಎಂದು ವಿನಯದಿಂದ ಹೇಳಿದ. ಆದರೆ ಶ್ರೀರಾಮನ ಶಕ್ತಿ ಸಾಮರ್ಥ್ಯವನ್ನು ಕಂಡು ಪರಶುರಾಮರು
ಒಂದೂ ಮಾತನಾಡಲಾಗದೆ ವಿಸ್ಮಯದಿಂದ ರಾಮನೆಡೆಗೆ ನೋಡುತ್ತಿದ್ದರು. ಶ್ರೀರಾಮ ಅಂತಿಂತಹ ವ್ಯಕ್ತಿಯಲ್ಲವೆಂದು ಅವರಿಗೆ ತಿಳಿಯಿತು. ಅವರು ತಲೆ ತಗ್ಗಿಸಿ, ರಾಮ, ನಾನು ನಿನಗೆ ಸರಿಸಾಟಿಯಲ್ಲ, ಆದ್ದರಿಂದ ಈ ಬಿಲ್ಲು ಬಾಣಗಳು ನಿನಗೇ ಸಲ್ಲಬೇಕು ಎಂದು ಹೇಳಿ ಅವುಗಳನ್ನು ರಾಮನಿಗೊಪ್ಪಿಸಿ ಆಶೀರ್ವದಿಸಿ ಹಿಮಾಲಯದ ಕಡೆ ಹೊರಟು ಹೋದರು. ನಿರಾಳಗೊಂಡ ದಶರಥ ಪ್ರಯಾಣ ಮುಂದುವರಿಸಿ ಅಯೋಧ್ಯೆಯನ್ನು ತಲುಪಿದ. ಅಯೋಧ್ಯೆಯಲ್ಲಿ ನವವಧೂವರರನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಈ ಸಂತೋಷ ಸಡಗರಗಳು ಅನೇಕ ದಿನಗಳವರೆಗೆ ವಿಜೃಂಭಣೆಯಿಂದ ನಡೆದವು. ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿದ್ದ ತನ್ನ ಮಕ್ಕಳ ಬಗ್ಗೆ, ಅದರಲ್ಲೂ ರಾಮನ ಬಗ್ಗೆ ದಶರಥ ಸಂತುಷ್ಟನಾಗಿದ್ದ. ವಯಸ್ಸಾಗಿದ್ದ ಮಹಾರಾಜ ದಶರಥನೀಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯದ ಜವಾಬ್ದಾರಿಯನ್ನು ಅವನಿಗೆ ವಹಿಸಿಕೊಡಬೇಕೆಂದ ತೀರ್ಮಾನಕ್ಕೆ ಬಂದಿದ್ದ. ಈ ಬಗ್ಗೆ ತನ್ನ ಮಂತ್ರಿಮಂಡಲದೊಂದಿಗೆ ಚರ್ಚಿಸಿದಾಗ ಎಲ್ಲರೂ ರಾಜನ ಈ ತೀರ್ಮಾನವನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ಕೂಡಲೇ ದಶರಥ ಮಹಾರಾಜ ಅಯೋಧ್ಯೆಯ ಪ್ರಮುಖರನ್ನೆಲ್ಲ ಕರೆಸಿ ರಾಮನಿಗೆ ಕಿರೀಟ ಧಾರಣೆ ಮಾಡುವ ಬಗ್ಗೆ ತಿಳಿಸಿದ. ಪ್ರತಿಯೊಬ್ಬರೂ ಸಂತೋಷಗೊಂಡರು. ವಿಷಯ ತಿಳಿದ ಪ್ರಜೆಗಳು ಕೂಡ ಅವರ ಪ್ರೀತಿಯ ಶ್ರೀರಾಮ ತಮ್ಮ ರಾಜನಾಗುತ್ತಿರುವುದಕ್ಕಾಗಿ ಸಂತೋಷಗೊಂಡು ಕಿರೀಟ ಧಾರಣೆಯ ದಿನಕ್ಕಾಗಿ ಕಾಯತೊಡಗಿದರು. ಭಾಗ 4ರಲ್ಲಿ ಮುಂದಿನ ಕಥೆಯನ್ನು ನೋಡೋಣ. ಧನ್ಯವಾದಗಳು.